ಈ ಶಿವಲಿಂಗವನ್ನ ನೋಡ್ತಾ ಇದ್ರೆ ಎಂತವರಿಗಾದ್ರೂ ಭಕ್ತಿ ಉಕ್ಕಿ ಬರುತ್ತೆ. ಈ ರೀತಿಯ ಶಿವಲಿಂಗವನ್ನ ನೀವು ಎಲ್ಲಿ ನೋಡಿರಲು ಸಾಧ್ಯವಿಲ್ಲ. ಬರೋಬ್ಬರಿ 15 ಅಡಿ ಎತ್ತರವಿರುವ ಈ ಶಿವಲಿಂಗವನ್ನ ಜಗತ್ತಿನ ತೆಳುವಾದ ಹಾಗೂ ಉದ್ದವಾದ ಶಿವಲಿಂಗ ಎಂದು ಹೇಳಲಾಗುತ್ತೆ. ಈ ಶಿವಲಿಂಗಕ್ಕೆ ದಿನದ 24 ತಾಸು ನೀರಿನ ಹನಿ ಅಭಿಷೇಕವಾಗುತ್ತೆ. ಈ ಉದ್ದವಾದ ಶಿವಲಿಂಗವು ಸುಮಾರು 5 ರಿಂದ 6 ಸಾವಿರ ವರ್ಷಗಳ ಹಳೆಯದ್ದಾಗಿದ್ದು ಕಲಿಯುಗದಲ್ಲಿ ಪವಾಡಗಳನ್ನ ಸೃಷ್ಟಿಸ್ತಾ ಇದೆ. ಅದರಲ್ಲೂ ಈ ಶಿವಲಿಂಗದಿಂದ ರಕ್ತ ಚಿಮ್ತಾ ಇದ್ದು ಅದನ್ನ ನೋಡಿದ ಅರ್ಚಕರೇ ಶಾಕ್ ಆಗಿದ್ದಾರೆ. ಈ ಶಿವಲಿಂಗದ ಮೇಲಿನ ಭಾಗದಲ್ಲಿ ರಕ್ತದ ಕಲೆ ಇದ್ದು ಇದು ಪರಮಾತ್ಮನ ರಕ್ತ ಎಂದು ಭಕ್ತರು ನಂಬಿದ್ದಾರೆ. ಅಷ್ಟೇ ಅಲ್ಲದೆ ಈ ರಕ್ತದ ಕಲೆಗೆ ಬಂಗಾರದ ಕವಚ ಮುಚ್ಚಲಾಗಿದ್ದು 5 ವರ್ಷಗಳಿಗೊಮ್ಮೆ ಭಕ್ತರಿಗೆ ಈ ಕವಚ ತೆಗೆದು ತೋರಿಸಲಾಗುತ್ತೆ. ಸ್ವತಃ ಪೂಜೆ ಮಾಡುವಂತಹ ಅರ್ಚಕರು ಕೂಡ 5 ವರ್ಷದ ಮುಂಚೆ ಈ ಕವಚವನ್ನ ಮುಟ್ಟೋದಿಲ್ಲ. ಪ್ರತಿ 5 ವರ್ಷಕ್ಕೊಮ್ಮೆ ಈ ಕವಚವನ್ನ ಮುಟ್ಟಲಾಗುತ್ತೆ. ಅಲ್ಲದೆ ವಿಜ್ಞಾನಿಗಳ ತರ್ಕಕ್ಕೆ ನಿಲುಕದ ಮತ್ತೊಂದು ವಿಸ್ಮಯ ಈ ಲಿಂಗದಲ್ಲಿದೆ. ಇಡೀ ಜಗತ್ತಿನಲ್ಲೇ ಮನುಷ್ಯರ ರೀತಿ ಚರ್ಮವಿರುವ ಏಕೈಕ ಶಿವಲಿಂಗವಾಗಿದ್ದು ಇದನ್ನ ಮುಟ್ಟಿದರೆ ಮನುಷ್ಯರ ಚರ್ಮವನ್ನೇ ಮುಟ್ಟಿದಂತೆ ಆಗುತ್ತೆ. ಇದೇ ಈಗ ವಿಜ್ಞಾನ ಲೋಕಕ್ಕೆ ಸವಾಲಾಗಿದೆ. ಹಾಗಾದ್ರೆ ಯಾವುದು ಈ ಅದ್ಭುತ ಶಿವಲಿಂಗ? ಕಲಿಯುಗದಲ್ಲಿ ಪವಾಡ ಸೃಷ್ಟಿಸುತ್ತಿರುವ ಈ 2 ಅಡಿ ಶಿವಲಿಂಗ 18 ಅಡಿ ಉದ್ದ ಬೆಳೆದಿದ್ದು ಹೇಗೆ? ಈ ಶಿವಲಿಂಗದ ವಿಶೇಷತೆ ಏನು? ಈ ಎಲ್ಲಾ ಪವಾಡದ ಇಂಚಿಂಚು ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕ್ ಜೊತೆಗೆ ನೀವೇನಾದ್ರೂ ಪರಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಈ ಶಿವಲಿಂಗವನ್ನ ಅಮರರಾಮ ಶಿವಲಿಂಗ, ಅಮರೇಶ್ವರ ಸ್ವಾಮಿಲಿಂಗ, ಅಮರನಾಥ ಉದ್ದಲಿಂಗ, ಚರ್ಮಲಿಂಗ ಅಂತ 4 ಹೆಸರಿನಿಂದ ಕರೆಯಲಾಗುತ್ತೆ. ಕರ್ನಾಟಕದ ನೆರೆ ರಾಜ್ಯದ ಆಂಧ್ರ ಪ್ರದೇಶದಲ್ಲಿರುವ ಗುಂಟೂರಿಂದ ಸುಮಾರು 38 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ಅಮರಾವತಿ ನಗರ ತಲುಪ್ತೀರಾ. ಅಮರಾವತಿ ನಗರದಿಂದ 1 ಕಿಲೋಮೀಟರ್ ಮುಂದೆ ಸಾಗಿದ್ರೆ ಕೃಷ್ಣಾ ನದಿ ಕಂಡು ಬರುತ್ತೆ. ಇದೇ ಕೃಷ್ಣಾ ನದಿ ದಡದಲ್ಲಿ ಶ್ರೀ ಅಮರೇಶ್ವರ ಸ್ವಾಮಿ ವಾರಿ ದೇವಸ್ಥಾನಂ ಇದೆ. ಇದು ಅತ್ಯಂತ ಶ್ರೇಷ್ಠವಾದ ಕಲ್ಲಿನಿಂದ ಉದ್ಭವಗೊಂಡ ಈ ಶಿವಲಿಂಗವು ಮನುಷ್ಯರ ಚರ್ಮದ ರೀತಿ ಇದೆ. ಮನುಷ್ಯನ ಚರ್ಮ ಹೇಗೆ ಇರುತ್ತೋ ಅದೇ ರೀತಿಯ ಅನುಭವವನ್ನ ಈ ಶಿವಲಿಂಗವು ಕೊಡುತ್ತೆ. ಮುಟ್ಟಿದರೆ ಚರ್ಮದ ರೀತಿ ಶಿವಲಿಂಗದ ಕಲ್ಲು ಕೂಡ ಒಳಗೆ ಹೋಗುತ್ತೆ. ಅಷ್ಟೇ ಅಲ್ಲದೆ ಪ್ರತಿದಿನ ಎತ್ತರ ಬೆಳೀತಾ ಇದೆ. 1857ರಲ್ಲಿ ಈ ಶಿವಲಿಂಗದ ಮೇಲ್ಭಾಗವನ್ನ ತೆರೆಯಲಾಗುತ್ತೆ. ಆಗ ಲಿಂಗದ ಮೇಲ್ಭಾಗದಲ್ಲಿ ರಕ್ತ ಚಿಮ್ಮಲು ಶುರುವಾಗುತ್ತೆ. ತಕ್ಷಣ ದಿಗ್ಬಂಧನ ಪೂಜೆಯನ್ನ ಮಾಡಿ ರಕ್ತವನ್ನ ನಿಲ್ಲಿಸಿ ಆ ಜಾಗಕ್ಕೆ ಬಂಗಾರದ ಕವಚವನ್ನ ಅಳವಡಿಸಲಾಗುತ್ತೆ. ಪುರಾವೆಗಳು ಹೇಳಿರುವ ಪ್ರಕಾರ ಈ ಶಿವಲಿಂಗದ ಉದ್ದ ಕೇವಲ 2 ಅಡಿ. ಆದ್ರೆ ಪ್ರತಿ ವರ್ಷ ಬೆಳೆದು ಈಗ ಈ ಶಿವಲಿಂಗದ ಎತ್ತರ 15 ಅಡಿ ಉದ್ದ ಆಗಿದೆ. ಈ ಶಿವಲಿಂಗದ ಕಲ್ಲನ್ನ ಕ್ಲಿಸೋಬೇರಿಯಾ ಅಂತ ಕರೆಯಲಾಗುತ್ತೆ. ಇದಕ್ಕೆ ಮತ್ತೊಂದು ಹೆಸರು ಲಿಹೋನೇಸಿಯಾ ಅಂತ ಕರೆಯಲಾಗುತ್ತೆ. ಜಗತ್ತಿನಲ್ಲಿ ಅತ್ಯಂತ ದುಬಾರಿ ಸ್ಟೋನ್ ಎಂದೇ ಪರಿಗಣಿಸಲಾಗಿದೆ. ಈ ಕಲ್ಲಿನ ಈಗಿನ ಮಾರುಕಟ್ಟೆಯ ಬೆಲೆ 1 ಗ್ರಾಂಗೆ 3,50,000 ರೂಪಾಯಿ. ಈ ಕ್ರಿಸೋಬೇರಿಯಾ ಲಿಂಗ 15 ಅಡಿ ಉದ್ದ 1,000 ಕೆಜಿ ತೂಕವಿದೆ. ಅಂದ್ರೆ ನೀವೇ ಲೆಕ್ಕ ಹಾಕಿ ಈ ಶಿವಲಿಂಗವು ಎಷ್ಟು ಶ್ರೇಷ್ಠವಾದ ಲಿಂಗ ಅಂತ. ಇನ್ನು ಲೆಕ್ಕವಿಲ್ಲದಷ್ಟು ಅನ್ಯಕೋಮೀಯ ರಾಜರು ಈ ಲಿಂಗವನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟರು. ದೇವಸ್ಥಾನದ ಒಳಗೆ ಕಾಲು ಇಡಲು ಸಾಧ್ಯವಾಗಿಲ್ಲ. ಇನ್ನು ಶಿವಲಿಂಗ ಮುಟ್ಟೋದು ದೂರದ ಮಾತು. ಈ ದೇವಸ್ಥಾನ ನಾಶ ಮಾಡಲು ಬಂದ ಅದೆಷ್ಟೋ ಜನ ಸುಟ್ಟು ಭಸ್ಮವಾಗಿದ್ದಾರೆ ಎಂದು ಕೂಡ ಹೇಳಲಾಗುತ್ತೆ. ಸುಮಾರು 5,000 ವರ್ಷಗಳ ಹಿಂದೆ ಶನಿ ಪರಮಾತ್ಮನು ರಾಕ್ಷಸನನ್ನ ಕೊಲ್ಲಲು ಭೂಮಿಗೆ ಬಂದು ರಾಕ್ಷಸನ ಜೊತೆ ಎಷ್ಟೋ ಕಾದಾಡಿದರೂ ರಾಕ್ಷಸ ಸಾಯೋದಿಲ್ಲ. ಈ ವೇಳೆ ಶಿವನನ್ನ ಕುರಿತು ತಪಸ್ಸು ಮಾಡಿ ರಾಕ್ಷಸನನ್ನ ಕೊಲ್ಲುವ ದಾರಿ ತೋರಿಸು ಎಂದು ಶನಿ ಪರಮಾತ್ಮನು ಕೇಳಿಕೊಂಡಾಗ ಸ್ವತಃ ಪರಮೇಶ್ವರನೇ ನಾನೇ ಆಯುಧವಾಗುತ್ತೇನೆ, ನಿನ್ನ 3ನೇ ಕಣ್ಣಿನ ದೃಷ್ಟಿಯ ಶಕ್ತಿ ಆಯುಧ ಮೇಲೆ ಬಂದರೆ ಮಾತ್ರ ಆ ರಾಕ್ಷಸನನ್ನ ಕೊಲ್ಲಲು ಸಾಧ್ಯ ಎಂದು ಹೇಳ್ತಾರೆ. ಶಿವನ ಸಲಹೆಯಂತೆಯೇ ಶನಿದೇವರು ತನ್ನ 3ನೇ ಕಣ್ಣಿನ ದೃಷ್ಟಿಯನ್ನ ಆಯುಧಕ್ಕೆ ತುಂಬಿಸಿ ನಂತರ ಈ ಆಯುಧವನ್ನ ಬಳಸಿಕೊಂಡು ರಾಕ್ಷಸನನ್ನ ಶನಿದೇವರು ಸಂಹಾರ ಮಾಡ್ತಾರೆ. ರಾಕ್ಷಸನನ್ನ ಸಂಹಾರ ಮಾಡಿದ ಸ್ಥಳದಲ್ಲಿ ಶನಿದೇವರು ಆಯುಧವನ್ನ ಇಟ್ಟು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಆಯುಧಕ್ಕೆ ಅಮರನಾಮಲಿಂಗ ಎಂದು ಶನಿದೇವರೇ ನಾಮಕರಣ ಮಾಡ್ತಾರೆ. ಸಾಕಷ್ಟು ಭಕ್ತರು ಈ ಲಿಂಗವನ್ನ ಶಿವಶನಿ ಲಿಂಗ ಎಂದು ಕೂಡ ಕರೀತಾರೆ. ಇನ್ನು 1996ನೇ ಇಸವಿಯಲ್ಲಿ ಹಂಪಿಯನ್ನ ಕಟ್ಟಿದ್ದ ಲಕ್ಕಂದಂಡೇಶ ಅವರು ಈ ಲಿಂಗಕ್ಕೆ ದೇವಸ್ಥಾನವನ್ನ ಕೂಡ ನಿರ್ಮಾಣ ಮಾಡ್ತಾರೆ.
ಹೊಡಿತಾರೆ. ಅನ್ನಿಕೊಂಬೆ ರಾಜರು ಹಂಪಿಯನ್ನು ಕೊಳ್ಳೆ ಹೊಡಿತಾರೆ. ಆದ್ರೆ ಈ ದೇವಸ್ಥಾನ, ಈ ಶಿವಲಿಂಗ ಮತ್ತು ಈ ದೇವಸ್ಥಾನದ ಒಳಗೆ ನೆಲೆಸಿದ್ದ ಜನರನ್ನ ಕೂಡ ಮುಟ್ಟೋಕೆ ಸಾಧ್ಯವಾಗೋದೇ ಇಲ್ಲ. ಹೀಗೆ ಕಲಿಯುಗದಲ್ಲೂ ಇಂಥ ದೇವಸ್ಥಾನದಲ್ಲಿ ಪವಾಡಗಳು ನಾಡೀತಾನೇ ಇದೆ. ಇನ್ನು ಈ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಜನ ಬಂದು ಶಿವಪ್ಪನ ದರ್ಶನವನ್ನ ಪಡಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಣ್ಣ ಮುಂದೆ ನಡೆಯುವ ಈ ಚಮತ್ಕಾರವನ್ನ ನೋಡಿ ಶಾಕ್ ಆಗ್ತಾ ಇದ್ದಾರೆ. ಜೊತೆಗೆ ಈ ಶಿವಲಿಂಗದಿಂದ ಚಿಮ್ಮುತ್ತಿರುವ ರಕ್ತದ ಕಲೆ ಇಂದಿಗೂ ಕೂಡ ಕಾಣಿಸ್ತಾ ಇದೆ. ಈ ಶಿವಲಿಂಗವನ್ನ ನೋಡ್ತಾ ಇದ್ರೆ ಎಂತವರಿಗೂ ಕೂಡ ಭಕ್ತಿ ಉಕ್ಕಿ ಬರುತ್ತೆ. ಈ ರೀತಿಯ ಶಿವಲಿಂಗವನ್ನ ನೀವು ಎಲ್ಲಿ ಕೂಡ ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ. ಬರೋಬ್ಬರಿ 15 ಅಡಿ ಎತ್ತರವಿರುವ ಈ ಶಿವಲಿಂಗವನ್ನ ಜಗತ್ತಿನ ತೆಲುವಾದ ಮತ್ತು ಉದ್ದವಾದ ಶಿವಲಿಂಗ ಎಂದು ಹೇಳಲಾಗುತ್ತೆ. ಇನ್ನು ಈ ಶಿವಲಿಂಗಕ್ಕೆ ಪ್ರತಿದಿನ ಜಲಾಭಿಷೇಕ ಆಗುತ್ತಲೇ ಇರುತ್ತೆ. ಅದು ಕೂಡ 24 ತಾಸು ನೀರಿನ ಅಭಿಷೇಕ ಆಗ್ಲೇಬೇಕು. ಇನ್ನು ಈ ಉದ್ದವಾದ ಶಿವಲಿಂಗವು ಸುಮಾರು 5 ರಿಂದ 6 ಸಾವಿರ ವರ್ಷ ಹಳೆಯದಾಗಿದ್ದು ಕಲಿಯುಗದಲ್ಲಿ ಇದು ಪವಾಡಗಳನ್ನ ಸೃಷ್ಟಿಸ್ತಾ ಇದೆ. ಈ ಶಿವಲಿಂಗದ ಮೇಲಿನ ಭಾಗದಲ್ಲಿ ಮೊದಲೇ ಹೇಳಿದಂತೆ ರಕ್ತದ ಕಲೆ ಇದ್ದು ಇದು ಪರಮಾತ್ಮನ ರಕ್ತ ಎಂದು ಭಕ್ತರು ನಂಬಿದ್ದಾರೆ. ಅಷ್ಟೇ ಅಲ್ಲದೆ ಈ ರಕ್ತದ ಕಲೆಗೆ ಬಂಗಾರದ ಕವಚ ಮುಚ್ಚಳವನ್ನ ಮುಚ್ಚಿದ್ದು 5 ವರ್ಷಗಳಿಗೊಮ್ಮೆ ಭಕ್ತರಿಗೆ ಈ ಕವಚವನ್ನ ತೆಗೆದು ತೋರಿಸಲಾಗುತ್ತೆ. ಅಚ್ಚರಿಯ ವಿಷಯ ಏನಂದ್ರೆ ಸ್ವತಃ ಪೂಜೆ ಮಾಡುವ ಅರ್ಚಕರು ಕೂಡ 5 ವರ್ಷದ ಮುಂಚೆ ಈ ಕವಚವನ್ನ ಮುಟ್ಟೋದಿಲ್ಲ. ಪ್ರತಿ 5 ವರ್ಷಕ್ಕೊಮ್ಮೆ ಈ ಕವಚವನ್ನ ಮುಟ್ಟಲಾಗುತ್ತೆ. ಅಲ್ಲದೆ ವಿಜ್ಞಾನಿಗಳ ತರ್ಕಕ್ಕೆ ನಿಲುಕದ ಮತ್ತೊಂದು ವಿಸ್ಮಯ ಈ ಲಿಂಗದಲ್ಲಿದೆ. ಇಡೀ ಜಗತ್ತಿನಲ್ಲಿಯೇ ಮನುಷ್ಯರ ರೀತಿ ಚರ್ಮವಿರುವ ಏಕೈಕ ಶಿವಲಿಂಗ ಇದಾಗಿದೆ. ಇದೇ ಈಗ ವಿಜ್ಞಾನ ಲೋಕಕ್ಕೆ ಸವಾಲಾಗಿರುವುದು. ಜೊತೆಗೆ ಕಲಿಯುಗದಲ್ಲಿ ಪವಾಡವನ್ನ ಸೃಷ್ಟಿಸುತ್ತಿರುವ ಈ 2 ಅಡಿ ಶಿವಲಿಂಗ ನೋಡುತ್ತಲೇ 15 ಅಡಿ ಉದ್ದ ಬೆಳೆದಿದ್ದು ಎಂದಿಗೂ ಕೂಡ ಈ ಶಿವಲಿಂಗದ ಕಲ್ಲು ಮನುಷ್ಯರ ಚರ್ಮದಂತೆ ಮೆತ್ತಗಿದೆ. ಜೊತೆಗೆ ಇದನ್ನ ಮುಟ್ಟಿದರೆ ಮನುಷ್ಯರ ಚರ್ಮ ಹೇಗೆ ಒಳಗೆ ಹೋಗುತ್ತದೆಯೋ ಅದೇ ರೀತಿ ಈ ಕಲ್ಲು ಕೂಡ ಮೆತ್ತಗೆ ಒಳಗೆ ಹೋಗುತ್ತದೆ. ಇದೇ ಕಾರಣಕ್ಕೆ ನೋಡಿ ಇಲ್ಲಿಗೆ ಸಾಕಷ್ಟು ಭಕ್ತರು ಬಂದು ವಿಸ್ಮಯವನ್ನ ಕಣ್ತುಂಬಿಕೊಳ್ತಾರೆ. ಈ ಶಿವಲಿಂಗದ ಕಲ್ಲನ್ನ ಕ್ಲಿಸೋಬೇರಿಯಾ ಅಂತ ಕರೆಯಲಾಗುತ್ತೆ. ಇದಕ್ಕೆ ಮತ್ತೊಂದು ಹೆಸರು ಲಿಹೋನೇಸಿಯಾ ಅಂತ ಕರೆಯಲಾಗುತ್ತೆ. ಜಗತ್ತಿನಲ್ಲಿ ಅತ್ಯಂತ ದುಬಾರಿ ಸ್ಟೋನ್ ಎಂದೇ ಪರಿಗಣಿಸಲಾಗಿದೆ. ಈ ಕಲ್ಲಿನ ಈಗಿನ ಮಾರುಕಟ್ಟೆಯ ಬೆಲೆ 1 ಗ್ರಾಂಗೆ 3,50,000 ರೂಪಾಯಿ. ಈ ಕ್ರಿಸೋಬೇರಿಯಾ ಲಿಂಗ 15 ಅಡಿ ಉದ್ದ 1,000 ಕೆಜಿ ತೂಕವಿದೆ. ಅಂದ್ರೆ ನೀವೇ ಲೆಕ್ಕ ಹಾಕಿ ಈ ಶಿವಲಿಂಗವು ಎಷ್ಟು ಶ್ರೇಷ್ಠವಾದ ಲಿಂಗ ಅಂತ. ಇನ್ನು ಲೆಕ್ಕವಿಲ್ಲದಷ್ಟು ಅನ್ಯಕೋಮೀಯ ರಾಜರು ಈ ಲಿಂಗವನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟರು ದೇವಸ್ಥಾನದ ಒಳಗೆ ಕಾಲು ಇಡಲು ಸಾಧ್ಯವಾಗಿಲ್ಲ. ಇನ್ನು ಶಿವಲಿಂಗ ಮುಟ್ಟೋದು ದೂರದ ಮಾತು. ಈ ದೇವಸ್ಥಾನ ನಾಶ ಮಾಡಲು ಬಂದ ಅದೆಷ್ಟೋ ಜನ ಸುಟ್ಟು ಭಸ್ಮವಾಗಿದ್ದಾರೆ ಎಂದು ಕೂಡ ಹೇಳಲಾಗುತ್ತೆ. ಈ ಶಿವಲಿಂಗದ ಪವಾಡದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೀವು ಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಜೊತೆಗೆ ಶಿವಪ್ಪನ ಈ ಪವಾಡದ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ. ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.